ಸರ್ ಮೂವಿ ಬಗ್ಗೆ ನೀವು ಹೇಳಬೇಕು. ಇಲ್ಲಿ ಬಂದಿರೋ ಪ್ರೇಕ್ಷಕರು ಹೇಳ್ತಾರೆ, ತುಂಬ ಕೇಳಿಸ್ಕೊಳ್ಳಿ. ನನ್ನ ಕಡೆಯಿಂದ ಸಕ್ಸಸ್ ಮೀಟ್ ಅನ್ಬೋದು. ಫಸ್ಟ್ ಮೀಟ್ ಇದು. ಯಾಕಂದರೆ ನೀವು ನೋಡಿರ್ಬೋದು, ಸಿನಿಮಾದಲ್ಲಿ ಸೌಂಡ್ಗಳೇ ಕೇಳಿಸ್ತಾ ಇಲ್ಲ, ಅಷ್ಟೊಂದು ಪ್ರೇಕ್ಷಕರು ಖುಷಿಯಾಗಿದ್ದಾರೆ. ಸೊ ಅದು ಸಕ್ಸಸ್ನ ಕಾಣಿಸೋ ಒಂದು ಇಂಟಿದು. ಎಸ್, ಒಂದು ಮೂವಿ ಒಳಗಡೆ ಒಂದು ಸಂದೇಶ ಅಂತ ಇರುತ್ತಲ್ಲ ಸರ್, ಯಾವ ಪಾಯಿಂಟ್ ಹೈಲೈಟ್ ಆಗ್ಬೋದು? ಫಸ್ಟ್ ಹಾಫ್ ಮುಗಿದಿದೆ, ಸೆಕೆಂಡ್ ಹಾಫ್ ಮುಗಿದ್ಮೇಲೆ ಹೇಳ್ತೀನಿ. ಅದನ್ನು ಹೇಳ್ಬಾರ್ದು. ಮುಗಿಲಿ, ಸೆಕೆಂಡ್ ಹಾಫ್ ಮುಗಿಲಿ. ಇಲ್ಲ, ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇವಾಗ ಸಿನಿಮಾ ತೆಗಿಯೋದಕ್ಕಿಂತ ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳ ಜೊತೆ ನೋಡೋದೇ ಒಂದು ಬಂದ್ಬಿಟ್ಟು ದೊಡ್ಡ ಹೈಲೈಟು. ಯಾಕೆಂದರೆ ಆ ಕಿರ್ಚಾಟ ಕೇಳಿದ ಮೇಲೆ ನಮಗೆ ಸಕ್ಸಸ್ ಅನ್ನೋ ಒಂದು ಇದು ಮೂಡ್ ಬರೋದು. ಸೊ ಹಂಗಾಗಿ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಸೊ ಸಕ್ಸಸ್ 100% ಆಗುತ್ತೆ, ಯಾವುದೇ ರೀತಿ ಡೌಟ್ ಇಲ್ಲ ನಮಗೆ. ಎಸ್, ಇನ್ನು ಸೆಕೆಂಡ್ ಹಾಫ್ ಇದೆ. ಫಸ್ಟ್ ಹಾಫ್ ರಾಕೆಟ್ ಹೋದಂಗೆ ಹೋಗಿದೆ. ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಹೇಳೋಣ. ನಮ್ಮದು ಸಪೋರ್ಟ್ ಅಷ್ಟೇ. ಮತ್ತೆ ಸುದೀಪ್ ಸರ್ ಅವರ ಆಕ್ಟಿಂಗ್ ಎಲ್ಲ ಯಾವ ಥರ ಇದೆ? ಅವ್ರದ್ದು ಇದುವರೆಗೂ ಮಾಡಿರೋ ಸಿನಿಮಾಗಳೆಲ್ಲ ಒಂದು ಕಡೆ ಹಾಕಿದ್ರೆ ಮಾರ್ಕ್ ಒಂದು ಕಡೆ ಇದೆ. ಅಷ್ಟು ಚೆನ್ನಾಗಿದೆ. ಮ್ಯಾಕ್ಸ್ ಮೂವಿ ಮತ್ತು ಇದು ಮಾರ್ಕ್ ಮೂವಿ ಎರಡು ಮುಂದುವರೆದ ಭಾಗನ ಏನು? ಇಲ್ಲ ಇಲ್ಲ ಇಲ್ಲ, ಆದರೂ 10 ಟೈಮ್ಸ್ ಇದೆ ಆ್ಯಕ್ಚುಲಿ. ನೀವು ನೋಡಬೇಕು. ನೋಡ್ತಾ ಇದ್ದೀರಾ? ಹಾಂ ಸರ್, ನೋಡ್ಬೇಕಿತ್ತು. ಮುಗಿದ ಮೇಲೆ ನಿಮಗೆ ಗೊತ್ತಾಗಿದೆ. ದೊಡ್ಡಣ್ಣನ ಜೊತೆ ಇದ್ದಂಗಿದೆ. ಅವ್ರಿಗೆ ನಾವೇನು ಹೇಳೋಕ್ಕಾಗುತ್ತಮ್ಮ? ಅಯ್ಯೋ, ನಾವು ಅಭಿಮಾನಿನೇ. ಸೊ ನಮಗೆ ನಾವೇನು ಹೇಳ್ಕೋಬೇಕು ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಮೇಡಮ್. ಅಭಿನಯಕ್ಕೆ ಚಕ್ರವರ್ತಿ ಅಂತ ಹೆಸರನ್ನ ಪ್ರೂವ್ ಮಾಡಿಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ. ಎಲ್ಲ ನೋಡ್ಬೋದು. ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಚೆನ್ನಾಗಿದೆ ಮೇಡಮ್. ಆ್ಯಕ್ಟಿಂಗ್ ಗೀಟಿಂಗ್ ಜಬರ್ದಸ್ತ್ ಇದೆ. ಸ್ಟೋರಿ ಹೈಲೈಟ್ಸ್ ಇದೆ. ನೋಡೋಕ್ಕೆ ಸಖತ್ತಾಗಿದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು ಮೇಡಮ್ ಫಿಲಿಮು. ಇವನು ಸುದೀಪ್ ಖಾನ್, ದರ್ಶನ್ ಖಾನ್ ಮೂವಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಾರ್ಕ್ ಬಗ್ಗೆ ಮಾತಾಡೋದು ಮನಸ್ಸಲ್ಲೇ ಮಾತಾಡ್ಕೋಬೇಕು. ಜೈ ಕಿಚ್ಚ ಬಾಸ್. ತುಂಬ ಚೆನ್ನಾಗಿದೆ ಮ್ಯಾಮ್. ಎಂಜಾಯ್ ಮಾಡಿದ್ವಿ ಮ್ಯಾಮ್. ಇಟ್ಕೊಂಡು ಮಾಡಿದ್ದೆ. ಎಷ್ಟು ತುಂಬ ಚೆನ್ನಾಗಿದೆ. ಆಕ್ಟಿಂಗ್ ಬಗ್ಗೆ ಹೇಳಂಗಿಲ್ಲ, ಡೈರೆಕ್ಷನ್ ಬಗ್ಗೆ ಕೇಳಂಗಿಲ್ಲ. ಇನ್ನಷ್ಟು ಫೈಟ್ ಬಂದ್ರೆ ಫುಲ್ ಸ್ನಾಕು, ತಿಂದ್ರಿ ಚಿತ್ರಾನ್ನ, ಬಂದು ಮೊಸರನ್ನ. ಬಿಗ್ ಬಾಸ್ ಗಿಚ್ಚ ಸುದೀಪ್ಗೆ ಇವತ್ತು ಶಾಂತಗೆ ಆಟು ನಮ್ಮ ಬಾಸ್ ಇದೆ. ಕರ್ನಾಟಕ ಇದೆ ಆಗಿಂದಾನೆ ಅದು ಗೊತ್ತು. ಇವತ್ತೆಲ್ಲ ಸಿಕ್ಕಿದೆ ಮಾಡ್ತೀವಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿದೆ ನಮ್ಮ ಕಿಚ್ಚ ಬಾಸ್ಗೆ. ಆಲ್ ದ ಬೆಸ್ಟ್. ಆಕ್ಷನ್ ರೇಟ್ ಸಕಲಾಗಿದೆ, ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಫಿಲಮ್ಗೆ. ಸುದೀಪ್ ಅವರು ಆಕ್ಟಿಂಗ್ ಅಂತ ಸಕಲಾಗಿದೆ. ಎಷ್ಟಾಗಿದೆ, ಚೆನ್ನಾಗಿದೆ ಮೇಡಮ್. ಸೂಪರ್ ಆಗಿದೆ ಮೇಡಮ್. ಅಲ್ಟಿಮೇಟ್ ಆಗಿದೆ ಮೂವಿ ಮಾತ್ರ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಫಿಲಮು, ಎಲ್ಲ ಕನ್ನಡ ಫಿಲಮು, ಒಂದೇ ಕನ್ನಡ ಫಿಲಮ್ ಅಲ್ಲ, ಎಲ್ಲ ಕನ್ನಡ ಫಿಲಮು ಥಿಯೇಟ್ರಿಗೆ ಬಂದು ಕನ್ನಡ ಜನರು ಎಲ್ಲರೂ ಆಶೀರ್ವಾದ ಮಾಡೋದು ಕತೆ ಕೇಳ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್ಗೆ ವಾಯ್ಸಲ್ಲಿ ಹೋಗ್ಬಿಟ್ಟಿದೆ, ಮಾತಾಡೋಕ್ಕಾಗ್ತಾ ಇಲ್ಲ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೂಪರ್ ಆಗಿದೆ ಮೂವಿ ಮಾತ್ರ. ಒಂದು ಲಾಸ್ಟ್ ಡೈಲಾಗ್ ಐತೆ, ದಮ್ ನಡೆಯೋದು ಕಮ್ಮಿ ಮಾಡ್ರಂತ, ಅದು ಮಾತ್ರ ಅಲ್ಟಿಮೇಟ್ ಆಗಿದೆ. ಡೈಲಾಗ್ ಮಾತ್ರ ಸೂಪರ್ ಆಗಿದೆ. ವಿಜಯ್ ಕಾರ್ತಿಕ್ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕನ್ನಡ ಮೂವಿನ ಥಿಯೇಟ್ರಿಗೆ ಬಂದು ಪ್ರತಿಯೊಬ್ಬರು ಕನ್ನಡ ಮೂವಿನ ನೋಡಿ ಅಂತ ಕೇಳ್ಕೊಳ್ತಾ. ಮೂವಿ ತುಂಬ ಚೆನ್ನಾಗಿತ್ತು. ಹೌದು ಮೇಡಮ್, ನಾನೇ ಒಂದು ಪಾತ್ರ ಮಾಡಿದ್ದೀನಿ. ನೀವು ನೋಡಿದ್ರೆ ಸಿನಿಮಾ ಇಷ್ಟ ಆಯ್ತಾ? ನನ್ನ ಪಾತ್ರ ಇಷ್ಟ ಆಯ್ತಾ? ಸೊ ಪ್ರಿಪ್ರೇಷನ್ ಎಲ್ಲ ಅಗೇನ್ ನೀವು ಒಬ್ಬರು ಅಭಿನಯ ಚಕ್ರವರ್ತಿ ಮುಂದೆ ಆ್ಯಕ್ಟ್ ಮಾಡಬೇಕಂದ್ರೆ ಫಸ್ಟು ನಾವು ನಮ್ಮನ್ನು ನಂಬಬೇಕು. ಆ್ಯಂಡ್ ಆ ನಂಬಿಕೆನ ಅವ್ರು ನಮಗೆ ಕೊಟ್ಟರು. ಲೈಕ್ ಫಸ್ಟ್ ಡೇ ಆಫ್ ಶೂಟಲ್ಲೇ ಒಂದು ಮಾಡಿ ಫ್ರೀಯಾಗಿ ಮಾಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಎಷ್ಟು ಫ್ರೀ ಇರ್ತೀರೋ ಅಷ್ಟು ನ್ಯಾಚುರಲ್ ಆಗಿರುತ್ತೆ ಅಂದರು. ಸೊ ಅಷ್ಟೇ ಮಾಡಿದ್ದು ಮೇಡಮ್. ನಾನು ಆ್ಯಕ್ಚುಲಿ ತುಂಬ ಪ್ರಿಪ್ರೇಷನ್ ಏನೂ ಮಾಡಿಲ್ಲ. ಜಸ್ಟ್ ದಟ್ ನಾನು ಆ ಸಿಚುವೇಶನ್ ರಿಯಾಕ್ಟ್ ಮಾಡಿದೆ ಅಷ್ಟೇ. ಬ್ಲಾಕ್ ಬಸ್ಟರ್. ಸೊ ತುಂಬ ಚೆನ್ನಾಗಿದೆ. 2 hours 35 minutes ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಪ್ರತಿ ಸೀನು ಅಷ್ಟು ಗ್ರಿಪ್ಪಿಂಗ್ ಆಗಿದೆ. ನಿಮ್ಗೆ ಎಲ್ಲೂ ಒಂದು ಕಡೆ ಈ ಸೀನ್ ಏನಕ್ಕೆ ಬಂತು ಅಂತ ಅನ್ಸೋ ಅಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಜಸ್ಟಿಫಿಕೇಶನ್ ಕೊಡ್ತಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಈ ಸಿನಿಮಾನ ನೀವು ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲೇ ಮಾಡಬೇಕು. ನನಗೆ ಆ್ಯಕ್ಚುಲಿ ನಾಚಿಕೆ ಆಗುತ್ತೆ ನನ್ನನ್ನು ನೋಡ್ಕೊಂಡಾಗ. ಓಕೆ, ಇದನ್ನು ಇನ್ನೂ ಹಿಂಗೆ ಮಾಡ್ಬೋದಾಯಿತು. ಆ್ಯಂಡ್ ಅಗೇನ್ ಎಂಡ್ ಆಫ್ ದ ಡೇ ಪ್ರೇಕ್ಷಕ ಪ್ರಭುಗಳು, ನೀವುಗಳು ಮೀಡಿಯಾ ಅವರು ನೋಡಿಬಿಟ್ಟು ಒಂದು ಓಕೆ ಈ ಪಾತ್ರಕ್ಕೆ ಏನೋ ಮಾಡೋಣ ಅಂದಾಗ ಅದೊಂದು ತೃಪ್ತಿ ಕೊಡುತ್ತೆ. ಅಗೇನ್ ನೀವು ಹೇಳ್ಬೇಕು ಹೇಗೆ ಮಾಡಿದ್ದೀನಿ ಅಂತ. ಸೊ ಎಸ್, ಥ್ಯಾಂಕ್ ಯು.
ಕೂತ್ಕೊಂಡೆಲ್ಲ ನಾಚಿಕೆ ಪಡ್ತಾ ಇದ್ದೆ ನಾನು. ಆ್ಯಕ್ಚುಲಿ ಒಂಥರ ಖುಷಿನೂ ಆಗ್ತಿತ್ತು. ಇಟ್ಸ್ ಅ ಮಿಕ್ಸ್ಡ್ ಎಮೋಷನ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸಂದೇಶ ಮೇಡಮ್ ಇಲ್ಲಿ ಒಳ್ಳೆತನ ಯಾವಾಗಲೂ ಗೆಲ್ಲತ್ತೆ ಮೇಡಮ್. ನೀವು ಒಂದು ಶಾರ್ಟ್ ಕಟ್ ಜೀವನದಲ್ಲಿ ಶಾರ್ಟ್ ಕಟ್ಟಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸೇಮ್ ಅವ್ರು ಲಾಸ್ಟಲ್ಲಿ ಆಪ್ಟು ಬಿಟ್ರಲ್ಲ. ಸೊ ದರ್ ಇಸ್ ನೋ ಶಾರ್ಟ್ ಕಟ್ ಇನ್ ಲೈಫ್. ಆಲ್ವೇಸ್ ನ್ಯಾಯ ಧರ್ಮ ಅಂತ ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನ. ಆಕ್ಚುಲಿ ಇದು ನಮ್ಗೆ ಮ್ಯಾಕ್ಸ್ ಮೂವಿದ ಸೆಕೆಂಡ್ ಪಾರ್ಟ್ ಅಂತ ಅನ್ನಿಸ್ತು ಸರ್. ಮ್ಯಾಕ್ಸ್ದ ಇಲ್ಲ, ಮ್ಯಾಕ್ಸಲ್ಲಿ ಅದು ಬೇರೆ ಫ್ಲೇವರ್ ಇದೆ, ಇದು ಬೇರೆ ಫ್ಲೇವರ್ ಇದೆ. ಮಕ್ಕಳದಿತ್ತ ಇಲ್ಲ ಅನ್ಕೊಳ್ತೀನಿ, ಮಕ್ಕಳಿಗಿರಲಿಲ್ಲ ಅನ್ಸುತ್ತೆ. ಮೂವಿ ಸೂಪರ್ ಆಗಿದೆ, ಅಲ್ಟಿಮೇಟ್, ಎಕ್ಸ್ಟ್ರಾರ್ಡಿನರಿ. ಇನ್ನೇನೇನು ಹೋಗೋದು ಬೇಕಾಗಲ್ಲ. ತುಂಬ ಅಂದರೆ ಅಣ್ಣನ ಮೂವಿ ಬಂದಾಗ ನಮ್ಗೆ ಒಂಥರ ಹಬ್ಬ ಇದೆ. ಮೂವಿಯನ್ನು ನಾವು ಸೆಲೆಬ್ರೇಷನ್ ಮಾಡ್ತೀವೋ ಇಲ್ಲ, ಅಣ್ಣಂದು ಬರ್ಡೇ ಮೂವಿ ಆ್ಯಂಡ್ ಆಡಿಯೋ ಲಾಂಚ್ ಈ ಥರ ಇರುತ್ತೆ, ನಾವು ಎಂಜಾಯ್ ಮಾಡ್ತೀವಿ. ಬಿಕಾಸ್ ಹಬ್ಬದ ಊಟ ಇದ್ದಂಗಿದೆ ನಮಗೆ. ಮಾತೇ ಇಲ್ಲ, ಅಣ್ಣನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ತುಂಬ ಚೆನ್ನಾಗಿದೆ ಮೂವಿ. ಪೈರಸಿ ಅನ್ನೋದು ಆ್ಯಂಡ್ ಪಿಕ್ ಮಾಡೋದು ಅದೆಲ್ಲ ಮೊಬೈಲೆಲ್ಲ ನೋಡೋದು ಬಿಟ್ಟು ದಯವಿಟ್ಟು ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಒಬ್ಬ ಡೈರೆಕ್ಟರ್ಗಾಗಲಿ ಒಂದು ಸೆನ್ಸ್ ಆಗಿರುತ್ತೆ ಮೂವಿ ಇದಾಗ. ಆ್ಯಕ್ಟರ್ಸಿಂದ ಎಲ್ಲರಿಗೂ ಮೊಬೈಲೆಲ್ಲ ನೋಡ್ಕೊಂಡು ಕುತ್ಕೊಂಡು ಏನೂ ಅನ್ಸಲ್ಲ. ಥಿಯೇಟರ್ಗೆ ನೋಡಿದ್ರೆ ಅದ್ರದ್ದು ಎಷ್ಟು ಚೆನ್ನಾಗಿದೆ ಅನ್ನೋ ಫಿಲ್ಮ್ ಎಲ್ಲ ಚೆನ್ನಾಗಿ ಗೊತ್ತಾಗೋದು. ಟಿವಿ ಬಂದೇ ಬರುತ್ತೆ, ಟಿವಿ ನೋಡೋಣ ಅಂತ. ಬಟ್ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ. ಫ್ಯಾನ್ ಅವ್ರು ಬೇಡ, ಎಲ್ಲರೂ ಒಂದೇ. ನಮ್ದು ಒಂದೇ ಕನ್ನಡ ಸ್ಯಾಂಡಲ್ವುಡ್. ಬೇರೆ ಆಕ್ಟರ್ಸ್ ನಾವು ಸಪೋರ್ಟ್ ಮಾಡ್ತಾರೆ, ನಮ್ಮ ಆಕ್ಟರ್ಸ್ ನಾವು ಸಪೋರ್ಟ್ ಮಾಡಬೇಕು. ಮೂವಿ ಮಸ್ತಾಗಿದೆ ಮ್ಯಾಮ್. ಗಂಟ್ಲು ಹೋಗಿದೆ ಕಿರ್ಚಿ. ಎಲ್ಲಿಂದ ಬಂದಿದೆ? ನಾವು ಚಿಕ್ಕಮಂಗ್ಳೂರಿಂದ. ಸರ್ ಆಕ್ಟಿಂಗ್ ಎಲ್ಲ ಹೆಂಗೆ? ಸೂಪರ್ ಆಗಿದೆ, ಕೇಳಂಗೆ ಇಲ್ಲ. ಹೆಂಗಿದೆ ಏನಿದೆ ಅಂತ ಇದೆ ಕೇಳಂಗಿಲ್ಲ. ಚಿನ್ನಿಸಿದ್ರನ್ನ ಬೂಂದಿ ಮೊಸರನ್ನ ಸರ್ ನಾವು ಯಾವಾಗ ಅಪ್ಡೇಟ್ ಕೊಟ್ಟರು ಮಾರ್ಕ್ ಮೂವೀಸ್ ಅವತ್ತಿಂದ ವೇಟಿಂಗ್ ಬರ್ತದೆ. ಕೌಂಟೌನ್ ಮಾಡ್ತಾನೆ, ಮಿನಿಟ್ ಕೌಂಟೌನ್ ಮಾಡ್ತಾನೆ ಇದ್ದೀವಿ ಸರ್. ಮಸ್ತಾಗಿದೆ ಮೂವಿ ಮಾತ್ರ. ಏನಿಲ್ಲ, ಫ್ಯಾನ್ಸ್ ಅವ್ರು ಬಿಟ್ಟು ಫ್ರೆಂಡ್ಸ್ ಬಂದು ಮೂವಿ ನೋಡಿ. ಸರ್ ಮೂವಿ ಒಳಗಡೆ ಯಾವ ಥರ ಡೈಲಾಗ್ ಇಷ್ಟ ಆಯ್ತಾ? ಅವರೆಲ್ಲ ಡೈಲಾಗ್ ಇಷ್ಟ, ಎಲ್ಲ ಡ್ಯಾನ್ಸ್ ಇಷ್ಟ, ಅವ್ರ ಆ್ಯಕ್ಟಿಂಗ್, ಅವ್ರ ಫೈಟಿಂಗ್ ಇಲ್ಲ. ಇವರು ನನ್ನ ಚೆನ್ನಾಗಿ ಡೈಲಾಗ್, ತುಂಬ ಚೆನ್ನಾಗಿ ಡೈಲಾಗ್. ಯಾವ್ದು ಕಮ್ಮಿ ಮಾಡಬೇಕಾದ್ರೆ ಸ್ವಲ್ಪ ಕನ್ನಡ ಕಮ್ಮಿ ಮಾಡಿ ಒಳ್ಳೆಯದಾಗುತ್ತೆ. ಅದನ್ನೇ ಸ್ವಲ್ಪ ಜೋಶಾಗಿ ಹೋಗ್ಬಿಟ್ಟು ವಾಯ್ಸೆಲ್ಲ ಸ್ವಲ್ಪ ಗಮ್ಮೋದನ್ನ ಕಮ್ಮಿ ಮಾಡಿ. ಅವರು ಆ್ಯಕ್ಟಿಂಗು, ಫೈಟಿಂಗು, ಡ್ಯಾನ್ಸಿಂಗು, ಮತ್ತು ಅವರು ಫಿಲಮಲ್ಲಿ ಹೇಳೋದೇ ಬೇಡ. ಮ್ಯಾಕ್ಸಲ್ಲಿ ಆಗ್ತಾರೆ ಇರ್ತಾರೆ ಅಂತಾರೆ, ಅದೇ ಬ್ಲಾಕ್ ಪೋಸ್ಟರ್ ಇರ್ತಾಯಿದೆ. ಇದು ಅಂತೂ ಇನ್ನೂ ತಿಂಡಿ ಚಿತ್ರಾನ್ನ ಮೊಸರನ್ನ ಮಾಡೋದಾರೆ. ಎಲ್ಲ ಕುಟುಂಬ ಸಮೇತ ಫ್ಯಾಮಿಲಿ ಕಡೆಯಿಂದ ಎಲ್ಲ ಬಂದು ನೋಡಿ ಆನಂದಿಸಿ. ಫ್ಯಾನ್ ಮಾರ ಎಲ್ಲ ಬೇಡ, ಹಾಗಾಗಿ ಕನ್ನಡವನ್ನು ಬೆಳೆಸಿ, ಎಲ್ಲ ಕನ್ನಡ ಸಿನಿಮಾಗಳಿಗೆಲ್ಲ ಬೆಳೆಸಿ. ಜೈ ಕಿಚ್ಚ ಬಾಸ್. ಬ್ರದರ್, ಇವತ್ತು ಮಾರ್ಕ್ಸ್ ಸಿನಿಮಾ ನೋಡಿದೆ. ಹೋದ ವರ್ಷ ನಾನು ಮ್ಯಾಕ್ಸ್ ನೋಡಿದ್ದೆ. ಆ ಒಂದು ವರ್ಷದ ಹಂಗವರ ನಮ್ಗೆ ಇನ್ನೂ ಇದಿಲ್ಲ. ಅಷ್ಟರಲ್ಲಿ ಮಾರ್ಕ್ ಅಂತ ಬಂದವರು ಕಿಚ್ಚ ಸುದೀಪ್ ಅವರು. ಅವ್ರದ್ದು ಸ್ಟೈಲಿಶ್ ಬ್ಯಾಗ್ ನೋಡೋಕ್ಕೆ ಇವತ್ತು ನಾನು ಥಿಯೇಟ್ರಿಗೆ ಬಂದಿದ್ದೀನಿ. ಒಂದು ವರ್ಷ ಆದರೂ ಬ್ರೋ, ಇದರಲ್ಲಿ ಹೀರೋಯಿನೇ ಇಲ್ಲ, ಅದರಲ್ಲೂ ಹೀರೋಯಿನ್ ಇರಲಿಲ್ಲ. ಹೀರೋಯಿನ್ ಇಲ್ಲ ಅಂದರೆ ಒನ್ ಮ್ಯಾನ್ ಶೋ ಕೊಡೋದು ಮಾತ್ರ ಕಿಚ್ಚ ಸುದೀಪ್ ಅವ್ರ ಕೈಲಿಂದ ಮಾತ್ರ ಸಾಧ್ಯ. ಇನ್ನೊಂದು, ನಿಮ್ಮ ಕೈಗೆ ಅಂತ ಒಂದು ಸಿನಿಮಾ ಹೋಗಿ ತಮಿಳಲ್ಲಿ, ಅದೇ ಸುದೀಪ್ ಅವರು 2 ಸಿನಿಮಾ ಮಾಡಿದ್ದಾರೆ, 2 ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾರೆ. ಆ ಡೈರೆಕ್ಟರ್ಗೆ ಕನ್ನಡನೇ ಬರಲ್ಲ, ಅವ್ರನ್ನ ಕನ್ನಡ ಮಾತಾಡಿಸಿ ಮೀಸೆ ತಿರುಗ್ತಾರೆ ಗೊತ್ತಾ, ಅದು ಸುದೀಪ್ ಅವ್ರ ಸ್ವ್ಯಾಗ್. ಅದೇ ಬ್ರೋ ನಮ್ಗೆ ಇಷ್ಟ ಆಗಿದ್ದು ಈ ಸಿನಿಮಾದಲ್ಲಿ. ಸುದೀಪ್ ಅವರು ಕೆಲವರು ಒಂದೇ ಕಾಸ್ಟ್ಯೂಮಲ್ಲಿ ಇದ್ರೆ ಬೋರ್ ಹೊಡೆದ್ಬಿಡುತ್ತೆ. ಅದು ಸುದೀಪ್ ಅವ್ರು ಇರೋ ಸ್ವ್ಯಾಗು, ಸ್ಟೈಲ್ಗೆ, ಅವ್ರಿರೋ ಹ್ಯಾಂಡ್ಸಮ್ ಇದಕ್ಕೆ ಬೋರೇ ಹೊಡೆಯಲ್ಲ ಅದರ ಸಿನಿಮಾ. ನಾನು ಒಂದೇ ಒಂದು ಡೈಲಾಗ್ ಇಷ್ಟ ಆಯಿತು. ಏನು ಹೇಳಿ, ದಮ್ ಹೊಡೆಯೋದು ಕಮ್ಮಿ ಮಾಡಬೇಕಲ್ಲೇ ಅಂತ. ಅಣ್ಣ, ದಮ್ ಹೊಡೆಯೋದು ಕಮ್ಮಿ ಮಾಡಿದ್ರೆ ನಿನ್ನ ಥರ ಬೇಸ್ ವೈಸ್ ಹೆಂಗಣ ಬರುತ್ತೆ? ಅದೆಲ್ಲ ಬಿಡೋಕ್ಕಾಗಲ್ಲ ಅಣ್ಣ, ಬೇಕಾದ್ರೆ ಚೂರು ಕಮ್ಮಿ ಮಾಡ್ಬೋದು ಅಷ್ಟೇ. ನಿನ್ನ ಥರ ಬೇಸ್ ವೈಸ್ ಬರಬೇಕು. ಸರಿ ಅಣ್ಣ, ಈಗ ಏನಂತೀರಾ? ಒಂದು ಹೇಳಿದವ್ರಿಗೆಲ್ಲ ಸದಾ ಇಷ್ಟು ಕೇಳ್ತಾ ಇದ್ದೀನಿ. ಅದು ಆಡ್ಕೊಬ್ರ ಲೇಟ್ ಆಗ್ಬೋದು, ಚಿಕ್ಕ ಓಡ್ಕೊಬ್ರ ಲೇಟ್ ಆಗ್ಬೋದು, ಬಟ್ ಇದು ಮಾರ್ಕ್ ಹೇಳಿಟ್ಟಿಂದು ಕರೆಕ್ಟಾಗಿ ಬಂದೈತೆ. ಜುಲೈ ಹೇಳಿದ್ರು ಡಿಸೆಂಬರ್ 25 ಬರ್ತೀನಿ ಅಂತ. ಸರಿಯಾಗಿ ಬಂದರೆ ಇವತ್ತು ಕ್ರಿಸ್ಮಸ್ಗೆ ಎಲ್ಲ ಕಟ್ ಮಾಡ್ತಾ ಕೇಕು. ಡಿಸೆಂಬರ್ ಕರೆಕ್ಟಾಗಿ ಬಂದವ್ರೆ ಮಾರ್ಕು. ಇನ್ನೊಂದು ಹೇಳ್ಬೇಕಂದ್ರೆ ಅವ್ರದ್ದು ಬಿಸಿ ಶೆಡ್ಯೂಲ್ ಹೆಂಗೆ ಅಂದರೆ ಬಿಗ್ ಬಾಸ್, ಕ್ರಿಕೆಟ್, ಆಮೇಲೆ 6 ತಿಂಗಳಿಗೆ ಸಿನಿಮಾ ಹೆಂಗ್ರೋ ಮಾಡ್ತಾರೆ. ಮನೇಲಿ ಯಾವಾಗ ಇರ್ತಾರೋ ಅವರು, ಆ ಥರ ಡೆಡಿಕೇಶನ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರು ಆ ಥರ ಕಷ್ಟಪಟ್ಟಿರೋದಕ್ಕೆ ಇವತ್ತು ಈ ಸ್ಕ್ರೀನಲ್ಲಿ ಕಾಣಿಸ್ತೈತೆ. ಫ್ಯಾನ್ಸ್ಗಳಿಗಂತೂ ಹಬ್ಬ. ಎಲ್ಲ ಬಂದು ಮಾರ್ಕ್ ಸಿನಿಮಾ ನೋಡಿ, ಕ್ರಿಸ್ಮಸ್ನ ಇಲ್ಲಿ ಎಂಜಾಯ್ ಮಾಡಿ. ಅಲ್ಲಿ 45 ನೋಡಿ, ಇಲ್ಲಿ ಮಾರ್ಕ್ ನೋಡಿ. ಅದು 2 ನಮ್ಮ ಕನ್ನಡ ಸಿನಿಮಾನೇ. ಜೈ ಶಿವಣ್ಣ, ಜೈ ಸುದೀಪಣ್ಣ.
ಅಂಥವ್ರು ಇದ್ದೇ ಇರ್ತಾರೆ. ಯಾಕೆಂದ್ರೆ ಈಗ ನನಗೂ ತುಂಬ ಜನ ನೆಗೆಟಿವ್ ಕಮೆಂಟ್ಗಳು ಆಗ್ತಾವ್ರೆ. ಯಾಕೆಂದ್ರೆ ಈಗ ನನಗೆ ದರ್ಶನ್ ಸರ್ ಫೋಟೋ ಹಾಕಿ ನಾನು ಕಮೆಂಟ್ ಹಾಕ್ತಾರೆ, ನಾವು ಯಾವ ಫ್ರೆಂಡ್ಸ್ ಕಮೆಂಟ್ ಹಾಕಿ ಹೇಳ್ಕೊತೀವಿ. ಸುದೀಪಣ್ಣ ಫ್ರೆಂಡ್ಸ್ ನಾವು ಯಾವ ಕಮೆಂಟಲ್ಲಿ ಹಾಕಕ್ಕೆ ಹೋಗಲ್ಲ. ಬಟ್ ಯಾರು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಸುದೀಪಣ್ಣ ಮೊನ್ನೆ ಒಂದು ಹೇಳೋರಪ್ಪ, ಯುದ್ಧಕ್ಕೆ ಸಿದ್ಧ ಇದ್ದೀವಿ, ಮಾತಿಗೆ ಬದ್ಧ ಇದ್ದೀವಿ ಅಂತ, ಪಡೆಗಳು ರೆಡಿ ಆಗುತ್ತೆ ಅಂತ. ಆ ಪಡೆಗಳು ಯಾರು? ಪೈರಸೇನೋ ಪಡೆ. ಹಿಂದಿಲ್ ಒಬ್ಬನ ಯಾರೋ ಒಬ್ಬನ ಆಲ್ವೇ ಹೇಳಿದ್ರು ಹೊರದಾತಾರಲ್ಲ ಲಾಸ್ಟ್ ಓದ್ತಿಂದ ನೋಡಿದ್ದೆ. ಈ ಸಲ ಅಕಸ್ಮಾತ್ ನಿಂಗೆ ತಪ್ಪಿ ಸಿಗಾಕಾಗ್ಬಿಟ್ರು ಅಂತ ನಿನ್ನ ಜೀವನ ಏನಾದ್ರು ಗೊತ್ತು. ಲಾಸ್ಟ್ ಪೈರಸಿ ಒಳಗೆ ಹೋಗುವ ಇಲ್ಲಿದ್ದು ಸಿಗಾಕೊಂಡಿದ್ರು. ಅವ್ರು ಇವತ್ತೆಲ್ಲವ್ರೆ ಮುದ್ದೆ ಬರೀತಾರೋ ಒಳಗೆ ಕುತ್ಕೊಂಡು, ಇನ್ನೂ ಅವ್ರು ಆಚೆ ಬಂದಿಲ್ಲ. ಬೇಕಾದ್ರೆ ನಿಮಗೆ ಪೈರಸಿ ಸ್ಟಾರ್ ಅವರ್ ಫ್ಯಾನ್ಸ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಸಿನಿಮಾ ನಾವು ನೋಡಿದೀವಿ, ನಮ್ಮ ಸಿನಿಮಾ ನೀವು ನೋಡಿ ಅಷ್ಟೇ. ಇಲ್ಲಿ ಯಾವ ಸ್ಟಾರ್ ಇಲ್ಲ. ಇದು ಏನು ಗೊತ್ತಾಯ್ತು, ಇದು ಸ್ಟಾರ್ಗಳ ಸೆಲೆಬ್ರೇಷನ್, ಫ್ಯಾನ್ಸ್ಗಳ ಸೆಲೆಬ್ರೇಷನ್. ಈ ಕಡೆ 45 ಮಾರ್ಕು 7 ರಿಲೀಸ್ ಐತೆ. ಇಬ್ರು ಫುಲ್ ಕ್ಲೋಸ್. ನಮ್ಮ ಇಂಡಸ್ಟ್ರಿ ಕನ್ನಡ ಯಾಕಡ ಅನ್ನೋರಿಗೆಲ್ಲ ಕನ್ನಡ ತೋರಿಸ್ಕೊಟ್ಟ ನಮ್ಮವರು ಅಲ್ವಾ. ಅದು ತುಂಬ ಖುಷಿ ಆಯ್ತು ನನಗೆ. ಡೈಲಾಗ ಓಕೆ. ಕ್ರಿಸ್ಮಸ್ಗೆ ಎಲ್ಲ ಕಡೆ ಕಟ್ ಮಾಡ್ತಾರೆ. ಇವತ್ತು ಕೇಕು ಥಿಯೇಟರ್ ಕರೆಕ್ಟಾಗಿ ಎಂಟ್ರಿ ಕೊಟ್ಟವ್ರೆ. ಮಾರ್ಕು ಚೆನ್ನಾಗೈತೆ ಸರ್. ಒಂದೇ ಹೇಳ್ತೀನಿ, ಕ್ರೈಸ್ಕ ಬಾಪ್ ಮಾಡೋ ಅಪ್ಪು ಅವರು, ಕ್ರೈಸ್ಕ ಭಾಷೆ ಅಂದರೆ ಕಿಚ್ಚಿ ಅವರು. ಇವರಿಬ್ಬರು ರೆಕಾರ್ಡ್ ಯಾವತ್ತು ಯಾರು ಬೀಟ್ ಮಾಡೋಕ್ಕಾಗಲ್ಲ. ಯಾಕೆ ಒಂದೊಂದು ಹೇಳೋದಂದ್ರೆ ಇವ್ರಿಬ್ರು ಫ್ರೆಂಡ್ಶಿಪ್ ಆ ರೇಂಜಲ್ಲಿ ಐತೆ, ಆ ಲೆವೆಲ್ ಐತೆ. ಒಂದು ಸೂಪರ್ ಐತೆ. ಬಾಕ್ಸ್ ಆಫೀಸ್ ಜಂಸ ಥಿಯೇಟರ್ ಬಂದಿರೋದು ಯಾರು? ಬಾಕ್ಸ್ ಆಫೀಸ್ ಭಾಷಾ ಲೋ ತಮ್ಮ. ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು, ಬಾಕ್ಸ್ ಆಫೀಸ್ ಗುಮ್ಮ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು, ಖುಷಿ ಆಯಿತು. ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಮೂವಿಗೆ. ನಿಜ ಹೇಳಬೇಕು ಅಂದರೆ ನಾನು ಇದಕ್ಕೋಸ್ಕರ ಒಂದು 15 ಡೇಸಿಂದ ಏನು ಮಾಡಬೇಕು ಏನು ಅಂತ ಥಿಂಕ್ ಮಾಡ್ತಾನೆ ಇದ್ದೆ. ಯಾಕಂದರೆ ಎಲ್ಲ ಟೈಮಲ್ಲೂ ತುಂಬ ಕೆಲಸ ಇರ್ತಾಯಿತ್ತು, ಬರೋಕ್ಕಾಗ್ತಿರ್ಲಿಲ್ಲ. ಈ ಸಲ ಏನಾದರೂ ಆಗಲಿ ಅಂತ ಫ್ರೀ ಮಾಡಿಕೊಂಡು ಫಸ್ಟ್ ಒಂದು 15 ಡೇಸಿಂದ ನಾನು ಥಿಂಕ್ ಮಾಡ್ತಾಯಿದ್ದೆ, ಎಲ್ಲರೂ ಟಿ ಶರ್ಟ್ ಹಾಕೊಂಡು ಬರ್ತಾರೆ, ಸೊ ನಾನು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಲ್ಲ ಅಂತ ಥಿಂಕ್ ಮಾಡಿ ಆವಾಗ ನಂಗೆ ಫ್ಲಾಶ್ ಆಗಿದೆ. ಯಾಕಂದರೆ ನಂಗೆ ಟ್ರೆಡಿಷ್ನಲ್ ಅಂದರೆ ತುಂಬ ಇಷ್ಟ, ಅದರಲ್ಲಿ ಸ್ಯಾರಿ ಅಂದರೆ ತುಂಬ ಇಷ್ಟ. ತುಂಬ ಜನ ಗೊತ್ತು ಎಲ್ರಿಗೂ. ಸೊ ನಾನು ಥಿಂಕ್ ಮಾಡಿದೆ, ಸಾರಿಗೆ ಬಾಸ್ದು ಏನಾದರೂ ಪ್ರಿಂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಡಿಸೈನ್ ಮಾಡಿಸಿದ್ರೆ ಅಂತ ಥಿಂಕ್ ಮಾಡಿಬಿಟ್ಟು ನಾನೇ ಓನಾಗಿ ಡಿಸೈನ್ ಮಾಡಿಸಿ ಹಚ್ಕೊಂಡು ಬಂದಿದ್ದು. ಖುಷಿ ಆಯಿತು ಅವ್ರಿಗೋಸ್ಕರ. ಆ್ಯಂಡ್ ಅದು ಕೆಳಗಡೆ ವಾರಿಯರ್ ಥರ ಮಾಡಿಸಿದ್ದೀನಿ. ಯಾಕಂದರೆ ಆ ಮೂವಿನಲ್ಲಿ ಬಂತು ಅನಿಸುತ್ತೆ, ಮೇ ಬಿ ಬಂತು, ಈ ಸೀನ್ ಬಂತು ಈ ಥರ. ಆ ಕಡೆ ಈ ಕಡೆ ಸೆಂಟಲ್ಲಿ ಬಾಸ್ ಇದ್ರು ವಾರಿಯರ್ ಥರ. ಸೊ ನನ್ನ ಹತ್ರ ನಾನೇ ಡಿಸೈನ್ ಮಾಡಿಸಿದ್ದು. ಆ್ಯಂಡ್ ಓಕೆಲ್ಲ ಖುಷಿ ಆಯಿತು. ಆ್ಯಂಡ್ ಅವರಲ್ಲಿ ಸ್ಟೆಪ್ ಆಗ್ತಾ ಇದ್ರೆ, ಅವರಲ್ಲಿ ಮಾತಾಡ್ತಾ ಇದ್ರೆ, ಅವ್ರ ಡೈಲಾಗ್ ಹೇಳ್ತಾ ಇದ್ರೆ ಅಲ್ಲೇ ಕುತ್ಕೊಂಡು ನಮಗೆ ಹೇಳಬೇಕು ಅನಿಸ್ತಾ ಇತ್ತು. ಅಷ್ಟೊಂದು ಖುಷಿ ಆಯಿತು. ಹೇರ್ಸ್ಟೈಲು ಅಷ್ಟೇ ಹೊಸ ಹೇರ್ಸ್ಟೈಲ್, ಅದು ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಬಳ್ಳಾರಿಯಿಂದ ಬಂದಿದ್ದೀವಿ ನಮ್ಮ ಮೂವಿ ನೋಡೋಕ್ಕೆ. ಟ್ರೈಲ್ ನೋಡಿ ತುಂಬ ಇಷ್ಟ ಆಗಿದೆ. ಮ್ಯಾಕ್ಸ್ ನೋಡಿದ್ವಿ, ಇದು ಮಾರ್ಕ್ ಮಾಡೋಕ್ಕೆ ಬಂದಿದ್ದೀವಿ. ಮ್ಯಾಕ್ಸು ಸುಮ್ಮನೆ ಟ್ರೈಲರ್ ಅನ್ಕೊಂಡಿದ್ವಿ, ಮಾರ್ಕ್ ಮಾತ್ರ ತುಂಬ ಸೂಪರ್ ಆಗಿತ್ತು ಅನ್ಕೊಂಡಿದ್ವಿ. ಆಲ್ರೆಡಿ ಹೇಳಿದ್ದಾರೆ ಮ್ಯಾಕ್ಸ್ ಮಾರ್ಕ್ ಬೇಕು ಅಂತ ಹೇಳ್ತೀನಿ ಮೇಡಮ್. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸೊಳಗನೆ ಮಾತಾಡಬೇಕು. ಅದು ಆಡ್ಕೊಂಬರಕ್ಕೆ ಲೇಟ್ ಆಗ್ಬಾರ್ದು, ಚಿರತೆ ಓಡ್ಕೊಂಬರಕ್ಕೆ ಲೇಟ್ ಆಗಿರ್ಬೋದು. ಮ್ಯಾಕ್ಸು ಪಕ್ಕ 7 ಟೈಮ್ಗೆ ಬರೋದು. ಮೂವಿ ನೋಡಿದ್ರೆ ಸಖತ್ತಾಗಿತ್ತು ಮೂವಿ ಮಾತ್ರ. ಲೈಕ್ ಬಾಯ್ಸ್ ಎಂಟ್ರಿ, ಅವ್ರ ಹೇರ್ ಸ್ಟೈಲು, ವಿತೌಟ್ ಮೇಕಪ್ ಮಸ್ತಾಗಿದೆ. ಸ್ಕ್ರೀನ್ ಪ್ಲೇನು ಸಖತ್ತಾಗಿದೆ. ಸೊ ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊಂತೀನಿ. ಬಟ್ ಬಾಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅಷ್ಟೊಂದು ಹೇಳಂಗೇ ಇಲ್ಲ. ಸೊ ಇಟ್ ಇಸ್ ವೆರಿ ನೈಸ್. ಯಾವ ಡೈಲಾಗ್ಸ್ ಏನಾದ್ರು ಇಷ್ಟ ಆಯಿತು? ದಮ್ ಹೊಡೆಯೋದು ಕಮ್ಮಿ ಮಾಡಿದೆ ಅಂತ ಯಾವುದೋ ಒಂದು ಡೈಲಾಗ್ ಇದೆಯಲ್ಲ, ದಟ್ ಇಸ್ ಲೈಕ್ ಅಂದರೆ ಪ್ರತಿಯೊಂದು ಸಿನಿಮಾ ಅಂತಂದಾಗ ಹೀರೋಯಿನ್ ಇದ್ದೇ ಇರ್ತಾರೆ, ಬಟ್ ಇದರಲ್ಲಿ ಯಾವ ಹೀರೋಯಿನ್ ಇಲ್ಲ, ಸಿಂಗರ್ ಆ್ಯಕ್ಟಿಂಗ್. ಬಟ್ ಸ್ಟಿಲ್ ಹೀರೋಯಿನ್ ಬೇಕಿಲ್ಲ, ಬಾಸೇ ಸಾಕಲ್ಲ ಟು ಕವರ್ ಅಪ್ ದ ಫಿಲಮ್. ಸಾಂಗ್ಸ್ ದಾದಾ ಯಾರು ಗೊತ್ತಾ, ಅದಂತೂ ಅಲ್ಟಿಮೇಟ್. ಇನ್ನೊಂದು ಮಲೈಕಾ ಸಾಂಗ್ ಮಸ್ತ್ ಆಗಿದೆ. ಸೊ ಸಾಂಗ್ಸ್ ಎಲ್ಲ ಸ್ಟೋರಿ ಲೈನ್ ಆಗಿರ್ಬೋದು, ಅವ್ರದ್ದು ಆ್ಯಕ್ಟಿಂಗ್, ಅವ್ರ ಹೇರ್ ಸ್ಟೈಲ್ ಸಖತ್ ಖುಷಿ ಇದೆ. ಅದು ಹೇಳ್ಕೊಳ್ಳೋಕ್ಕಾಗ್ತಿಲ್ಲ, ವಾಯ್ಸ್ ಆಗ್ಬಿಟ್ಟಿದೆ. ಬಟ್ ಮ್ಯಾಕ್ಸಿಗಿಂತ 100 ಪಟ್ಟು ಸರ್ ಇದೆ, 100 ಪಟ್ಟು ಜಾಸ್ತಿ ಇದೆ. ಅದೆಲ್ಲ ಮಾಡ್ಕೊಂಡೇ ಇದೆ. ಫಸ್ಟ್ ಶೋ ಬಂದಿದ್ದೀವಿ. ಸುದೀಪ್ ಅಂದರೆ ತುಂಬ ಇಷ್ಟ ನಿಮಗೆ. ಫಸ್ಟ್ ಶೋ ಬಂದಿದ್ದೀವಿ, ಸೆಕೆಂಡ್ ಶೋ ನೋಡಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು. ಈಗ ಹೋಗ್ಬೇಕು. ಟ್ರೈಲರ್ ಎಲ್ಲ ನೋಡಿದ್ರಲ್ವಾ? ಸೂಪರ್ ಬಂದಿದೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮೂವಿ ನೋಡಿ? ತುಂಬ ಇದೆ. ಒಳಗಡೆ ಆಕ್ಟಿಂಗ್ಸ್ ಎಲ್ಲ ಸರ್ ಎಷ್ಟು ಇಷ್ಟ ಆಯಿತು? ಎಲ್ಲ ಮೂವೀಸು ಇಷ್ಟ ಆಗುತ್ತೆ. ಇದು ಧಮಾಕ ಚೆನ್ನಾಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಭಾಳ ಇಟ್ಟಿದ್ದೀವಿ. ಇನ್ನು ಇವಾಗ ಬಂದಿದ್ವಿ, ಹೋಗ್ಬೇಕು ನೋಡ್ಬೇಕು ಇವಾಗ ಮೂವಿನ. ನೋಡಿದ್ಮೇಲೆ ನೆಕ್ಸ್ಟ್ ಏನಂತ ಹೇಳ್ತೀವಿ. ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ, ಚೆನ್ನಾಗಿರುತ್ತೆ. ಸೊ ನಮ್ಮ ಬಾಸ್ ಮೂವಿ ಅಂದಮೇಲೆ ಅಭಿನಯ ಚಕ್ರವರ್ತಿ ಅಭಿನಯದ
ಬಹು ನಿರೀಕ್ಷಿತ ಚಿತ್ರ ಮಾರ್ಕ್, ಮಾಸಿವ್ ಮಾಸ್, ದಿ ಬ್ಲಾಕ್ ಬಸ್ಟರ್ ಮೂವಿ 2025 ಬಿಗ್ ಗಿಟ್ಟರ್ ಆಗುತ್ತೆ, 100% ಗ್ಯಾರಂಟಿ. ಸುದೀಪ್ ಅವರಿಗಾಗಿ ಒಂದು ಸಾಂಗ್ ಮಾಡಿದ್ದೀನಿ, ಆಡ್ತೀನಿ. ನೋಡು 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 ಕಿಚ್ಚನ ಕ್ರೇಜು, ಅಭಿಮಾನಿಗಳೇ ಇವರ ಹೃದಯದ ಫ್ಯೂಸು. ನೋಡು 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 ಕಿಚ್ಚನ ಕ್ರೇಜು, ಅಭಿಮಾನಿಗಳೇ ಇವರ ಹೃದಯದ ಫ್ಯೂಸು. ವಿಶ್ವದಲ್ಲೇ ಎತ್ತರ ಕಟ್ಟಡ ಬುರ್ಜ ಖಲೀಫ, ಅದಕ್ಕಿಂತಲೂ ಎತ್ತರ ನಮ್ಮ ಕಿಚ್ಚ ಸುದೀಪ. ಕುಲಕೋಟಿ ಕನ್ನಡಿಗರ ಮಹಾರಾಜನು, ಕುಲಕೋಟಿ ಕನ್ನಡಿಗರ ಮಹಾರಾಜನು. ಹೃದಯ ಶ್ರೀಮಂತಿಕ ಮೆರೆಯುವ ಪೈಲ್ವಾನನು, ಹೃದಯ ಶ್ರೀಮಂತಿಕೆ ಮೆರೆಯುವ ಪೈಲ್ವಾನನು. ನೋಡು 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 ಕಿಚ್ಚನ ಕ್ರೇಜು, ಅಭಿಮಾನಿಗಳೇ ಇವರ ಹೃದಯದ ಪೂಜು. ಲಾ 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 ತುಂಬ ಖುಷಿಯಾಗಿದೆ. ಇವಾಗಷ್ಟೇ ನಾನು ಸೌದಿಯಿಂದ ಬಂದಿದ್ದೀನಿ. ಸೊ ಹೌದೌದು ಹೌದು, ತುಂಬ ಖುಷಿ ಇದೆ. ನಮ್ಮ ಇಂಟ್ರೋಲರ್ಕು ಸೂಪರು. ನಾವು ಡಾಕ್ಟರ್ ಅಪ್ಪಟ ಡಾಕ್ಟರ್ ಇಷ್ಟೋರನ್ನು ಅಭಿಮಾನಿ. ಹಾಗೂ ಸುದೀಪ್ ಫಿಲಮ್ ಬಗ್ಗೆ ತುಂಬ ಇಷ್ಟ. ಇವತ್ತು ಫಸ್ಟ್ ಡೇ ಬಂದಿದ್ದೀನಿ ಮಾನಸಿಗೆ. ಸೂಪರ್, ಫೈಟು ಸೂಪರು, ಹಾಡು ಸೂಪರು, ಫಿಲಮ್ 100% ಸೂಪರು, 100 ದಿನ ಫಿಲಮ್ ಗ್ಯಾರಂಟಿ. ಫೈಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸುದೀಪ್ ಅವರ ಆ್ಯಕ್ಷನ್ನು ಮೂವಿ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಾಂಗು ಚೆನ್ನಾಗಿದೆ. ಸುದೀಪ್ ಅವ್ರ ಮಗಳು ಒಂದು ಸಾಂಗ್ ಹಾಡಿದ್ದಾರೆ ಅಂತ ಅನಿಸುತ್ತೆ ಇದರಲ್ಲಿ. ಅದು ಚೆನ್ನಾಗಿ ಹಾಡಿದ್ದಾರೆ. ಈಗ ಹೇಳ್ತಾರೆ ಮಸ್ತ್ ಮಲೈಕ ಸುದೀಪ್ ಮಗಳು ಹಾಡಿದ್ದು ಸಾಂಗು, ಅದು ಚೆನ್ನಾಗಿದೆ. ಎಲ್ಲ ಫೈಟಿಂಗ್ ಸೀನ್ಸ್ ಎಲ್ಲ ಚೆನ್ನಾಗಿದೆ. ಮೂವಿ ಸೂಪರ್ ಆಗಿದೆ, ಇಷ್ಟ ಆಯಿತು. ಅಲ್ಟಿಮೇಟ್ ಸಿನಿಮಾಟೋಗ್ರಫಿ, ಚಂದ್ರು ಸರ್ ತುಂಬ ವರ್ಕ್ ಮಾಡಿದ್ದಾರೆ. ಲೈಟಿಂಗ್ ಸೂಪರ್ ಆಗಿದೆ. ಪ್ರತಿಯೊಂದು ಫ್ರೇಮಿಂಗು, ಶಾರ್ಟ್ ಕಂಪೋಸಿಂಗು ಎಕ್ಸಲೆಂಟ್, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಚಂದ್ರು ಸರ್ ವರ್ಕ್. ಸಿನಿಮಾಟೋಗ್ರಫಿ ಚಿಂದಿ ಆಗಿದೆ. ತುಂಬ ಸೂಪರ್ ಇದ್ದಾವೆ. ಮಾರ್ಕ್ಸ್, ಸುದೀಪ್ ಆ್ಯಕ್ಷನ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಇನ್ವೆಸ್ಟಿಗೇಷನ್, ಪೊಲೀಸ್ ಲೈಕ್ ನ್ಯಾಚುರಲ್ ಲೈಫ್ ತುಂಬ ತುಂಬ ಚೆನ್ನಾಗಿದೆ. ಎವ್ರಿ ಮಿನಿಟ್ ಸಸ್ಪೆನ್ಸ್. ಸುದೀಪ್ ಸಲಹವಾಗಿ ಏನು ಕೇಳ್ತೀರಾ, ದರ್ಶನ್ ಅನ್ಸುತ್ತೆ ಅದು ಕೇಳ್ತೀರಾ, ಅದು ಕೇಳಿ ಬಿಟ್ಬಿಡಿ, ಅದೇ ಸರಿ ಆಗುತ್ತೆ. ಯಾರು ಟ್ರಾನ್ಸ್ಫರ್ ಯಾರು ಮಾಡ್ಕೊಂಡಿದ್ದಾರೆ ಫಿಲಮ್ ಎಲ್ಲ ಚೆನ್ನಾಗಿ ದರ್ಶನ್ ಕಳಿಸಿರ ಫೋನ್ ಫಿಲಮ್ ನೋಡ್ತಾರೆ, ಅದೇ ತೊಂದರೆ ಇರಲ್ಲ. ನೀವು ಯಾಕೆ ಕೇಳಕ್ ಹೋಗ್ತೀರಾ, ನೀವು ಕೇಳೋ ಬಿಟ್ಬಿಡಿ, ಅದೇ ಸರಿ ಆಗುತ್ತೆ ಆಟೋಮೆಟಿಕ್. ಯಾರು ಅಲ್ಲ ಇಲ್ಲೇ ಮುಂದೆ ಅದು ಇದು ಸುದೀಪ್ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಮಾತಾಡಂಗಿಲ್ಲ. ಫ್ಯಾನ್ಸ್ ಮಾಡ್ಬಿಟ್ಬಿಡಿ, ಬಂದು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಫ್ಯಾನ್ಸ್ ವಾರ್ನ ಮಾಡೋದಲ್ಲ, ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಆಮೇಲೆ ಮಾತಾಡಿ. ಆಕ್ಚುಲಿ ಮೂವಿ ಮತ್ತೆ ಸಖತ್ತಾಗಿತ್ತು. ಫ್ಯಾನ್ಸ್ ವಾರ್ ಬಿಟ್ಬಿಟ್ಟು ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ, ಆಮೇಲೆ ಫ್ಯಾನ್ಸ್ ವಾರ್ ಅದು ಇದು ಅಂದ್ಕೊಂಡು ಅಲ್ಲಿ ಹೀರೋಗಳಿಗೆ ಇರಲ್ಲ. ಯಾಕ್ರಿ ಫ್ಯಾನ್ಸ್ಗೆ ಎಂತ ಫ್ಯಾನ್ಸು? ಆಕ್ಚುಲಿ ಮಾಡಿರುವಂತಹ ಭಾಷಣ ಕೇಳಿ ದರ್ಶನ್ ಅವ್ರಿಗೆ ಕನೆಕ್ಟ್ ಮಾಡಿರೋದು ಯಾರು? ಒಬ್ರು ಬಗ್ಗೆ ಒಂದು ಮಾತಾಡ್ರೆ 100 ಕ್ರಿಯೇಟ್ ಮಾಡ್ತಾರೆ ಮೀಡಿಯಾದವರು. ಅದೆಂದ್ರೆ ಹೇಳ್ತೀರಾ? ಕೇಳ್ಬಿಡಿ ಸರ್ ಮೊದಲು. ಫಸ್ಟ್
ಯಾವತ್ತು ದರ್ಶನ್ ಸರ್ ಸುದೀಪ್ ಸರ್ ಜಗಳ ಮಾಡ್ತಾರೆ ಪ್ರತಿಯೊಂದು ಥಿಯೇಟ್ರಲ್ಲೂ ದರ್ಶನ್ ಸರ್ದು ಮತ್ತೆ ಸುದೀಪ್ ಸರ್ದು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾರ ಕೈಲೂ ಆಗಲ್ಲ. ಈಗಲೂ ಅಷ್ಟೇ ಒಳ್ಳೆ ಫ್ರೆಂಡ್ಶಿಪ್ ಐತೆ. ಮೀಡಿಯಾದವರೇ ಮಾಡ್ತಾರೆ ಫ್ಯಾನ್ಸ್ ವಾರ್ ಅಂದ್ಕೊಂಡು ಫ್ಯಾನ್ಸ್ ವಾರ್ ಆಕ್ಚುಲಿ ಅಂತಾರೆ ನಾನು ಬೇಗ ಬಂದೆ, ಟಿಕೆಟ್ ಸಿಕ್ಕಿಲ್ಲ. ಸಿಗದೇ ಇರೋ ಕಾರಣ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಸಿಕ್ಕಿದೆ ಸೈನ್ಸ್ ಹೋಗಿ, ಇವಾಗ ಹೋಗ್ತಾ ಇದ್ದೀನಿ. ನೋಡ್ಬಿಟ್ಟು ಬಂದು ಆಮೇಲೆ ಏನೇನೆಲ್ಲ ಇತ್ತು ನಮ್ಮ ಅಣ್ಣನ ತಿನ್ನುವಲ್ಲ ಖಂಡಿತ ಎಲ್ಲ ಫುಲ್ ರಿವೀಲ್ ಮಾಡ್ತೀನಿ ನಾನು ಖಂಡಿತವಾಗ್ಲೂ. ಈ ಕಡೆ ನನ್ನ ಅಣ್ಣ ಸುದೀಪ್ ಮತ್ತೆ ಈ ಕಡೆ ಬಂದು ಡಿ ಬಾಸ್. ಯಾಕಪ್ಪ ಅಂದ್ರೆ ಅವರಿಬ್ರು ಸ್ನೇಹ ಅಷ್ಟು ಮಟ್ಟಿಗಿದೆ ಅಲ್ಲ, ಹಾಗಾಗಿ ಇಬ್ರು ಫೋಟೋನು ನಾನು ಹಾಕಿಸ್ಕೊಂಡಿದ್ದೀನಿ. ಡೆವಿಲ್ ನೋಡಿದೀನಿ, ಇವಾಗ ನೋಡ್ಬೇಕಾಗಿ ಕಾತರದಲ್ಲಿ ಕಾಯ್ತಾ ಇದ್ದೀನಿ. ಯಾರೋ ಟಿಕೆಟ್ ಕೊಟ್ಟರೆ ಸದ್ಯಕ್ಕೆ ಇವಾಗ ಓಡಾಟ ಬಿಡ್ಬೇಕು, ಆ ಲೆವೆಲ್ ಆಗಿದೆ ನನ್ನ ಪರಿಸ್ಥಿತಿ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮಾರ್ಕ್ ಮೂವಿ ನೋಡ್ಲಿಕ್ಕೆ? ಮಾರ್ಕ್ ನೋಡ್ಲಿಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಟ್ರೈಲರ್ ನೋಡಿದ್ದೀನಿ. ಟ್ರೈಲರ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಅದರದ್ದು ಆರ್ಕ